ಈ ಕಲ್ಯಾಣ ಕರ್ನಾಟಕ ಭಾಗದ ಜನರ ಜೀವನದಿ ಅಂದರೆ ಅದು ಕೃಷ್ಣ ನದಿ. ಈ ಮಹಾರಾಷ್ಟ್ರದ ಪಶ್ಚಿಮ ಘಟ್ಟದಲ್ಲಿ ಧಾರಾಕಾರವಾಗಿ ಮಳೆ ಆಗ್ತಾ ಇರುವಂತಹ ಪರಿಣಾಮ ಈಗ ಕೃಷ್ಣ ನದಿ ಅಪಾಯದ ಮಟ್ಟವನ್ನು ಮೀರಿ ಉಕ್ಕಿ ಹರಿತಾ ಇದೆ, ತನ್ನ ಆರ್ಭಟವನ್ನು ತೋರಿಸ್ತಾ ಇದೆ. ಪರಿಣಾಮ ಜಮಖಂಡಿ ತಾಲೂಕಿನ ಹಲವು ಹಳ್ಳಿಗಳು ಪ್ರವಾಹದ ಭೀತಿಯನ್ನು ಎದುರಿಸ್ತಾ ಇವೆ. ಈ ಮಧ್ಯೆ ಜಮಖಂಡಿ ತಾಲೂಕಿನ ಅಲಗೂರು ಗ್ರಾಮದ ಸಿದ್ದಪ್ಪ ಆಡೋಳಿ ಎಂಬಂತಹ 65 ವರ್ಷದ ವಯಸ್ಸಿನ ವೃದ್ಧ ಮತ್ತು ರೈತ ಕೃಷ್ಣ ನದಿಯಲ್ಲಿ ಪಾಪ ನಾಪತ್ತೆ ಆಗಿಬಿಟ್ಟಿದ್ದಾರೆ. ನಿನ್ನೆ ಮಧ್ಯಾಹ್ನ 3 ಗಂಟೆ ಸುಮಾರಿಗೆ ದನಕರುಗಳಿಗೆ ಮೇವನ್ನ ತರಬೇಕು ಅಂಥೇಳಿ ಹೊಲಕ್ಕೆ ಹೋಗಿದ್ರಂತೆ ರೈತ ಸಿದ್ದಪ್ಪ ಅವರು. ಪಾಪ ಮರಳಿ ಮನೆಗೆ ಬರಲೇ ಇಲ್ಲ. ಮೇವು ತೆಗೆದುಕೊಂಡು ಬರುವಾಗ ನದಿ ನೀರು ಅಪಾರ ಪ್ರಮಾಣದಲ್ಲಿ ಬಂದಿದ್ದರಿಂದ ರೈತ ನದಿಯಲ್ಲಿಯೇ ನಾಪತ್ತೆಯಾಗಿದ್ದಾರೆ. ನದಿ ದಡದಲ್ಲಿ ರೈತನ ಮೇವು ಜೊತೆಗೆ ಕುರುಪಿ ಹಾಗೂ ಹಿನ್ನೀರಿನ ಪ್ರದೇಶದಲ್ಲಿ ರೈತನ ಸೈಕಲ್ ಮಾತ್ರ ಪತ್ತೆಯಾಗಿದ್ದು, ರೈತ ಸಿದ್ದಪ್ಪ ನದಿಯಲ್ಲಿ ಮುಳುಗಿರುವಂತಹ ಶಂಕೆ ವ್ಯಕ್ತವಾಗಿದೆ. ನಾಪತ್ತೆಯಾದಂತಹ ರೈತನಿಗಾಗಿ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ನಿರಂತರವಾಗಿ ಶೋಧ ಕಾರ್ಯವನ್ನು ನಡೆಸ್ತಾ ಇದ್ದಾರೆ. ಈವರೆಗೂ ರೈತ ಸಿದ್ದಪ್ಪ ಅವರ ಸುಳಿವು ಎಲ್ಲೂ ಸಿಗ್ತಿಲ್ಲ. ಹೀಗಾಗಿ ಸಿದ್ದಪ್ಪ ಅವರ ಕುಟುಂಬಸ್ಥರಲ್ಲಿ ಆತಂಕ ಮನೆ ಮಾಡಿದೆ. ಸದ್ಯಕ್ಕೆ ಪರಿಸ್ಥಿತಿ ಹೇಗಿದೆ, ಶೋಧ ಕಾರ್ಯಾಚರಣೆಯನ್ನು ಯಾವ ರೀತಿ ಮಾಡ್ತಿದ್ದಾರೆ ಅಂಥೇಳಿ ನಮ್ಮ ಪ್ರತಿನಿಧಿ ಒಂದು ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ. ಬನ್ನಿ ನೋಡ್ಕೊಂಡು ಬರೋಣ. ಹುಬ್ಬಳ್ಳಿ ಜಿಲ್ಲೆಯ ಜನರ ಜೀವನಾಡಿಯಾಗಿರ್ತಕ್ಕಂಥ ಕೃಷ್ಣೆ ಕಳೆದ 4-5 ದಿನಗಳಿಂದ ಅಬ್ಬರಿಸಿ ಬಬ್ಬಿರುತ್ತಿದೆ. ಪಶ್ಚಿಮ ಘಟ್ಟದಲ್ಲಿ ಆಗ್ತಾ ಇರ್ತಕ್ಕಂಥ ನಿರಂತರ ಮಳೆಯಿಂದಾಗಿ 65 ವರ್ಷದ ವೃದ್ಧ ರೈತರೊಬ್ರು ಸಿದ್ದಪ್ಪ ಅಡೋಳಿ ಅನ್ನುವಂಥ ರೈತರು ನಿನ್ನೆ 3 ಗಂಟೆ ಟೈಮಿಗೆ ಈ ಕೃಷ್ಣಾ ನದಿಯಿಂದ ಆ ಭಾಗದಲ್ಲಿ ಅವರು ಜಮೀನುಗಳಿರ್ತವೆ, ಆ ಭಾಗದ ಜಮೀನುಗಳಿಗೆ ಹೋಗಿ ದನಕರಗಳಿಗೆ ಮೇವನ್ನು ಮಾಡಿಕೊಂಡು ಬರಬೇಕಾದ್ರೆ ಅವರು ನಾಪತ್ತೆಯಾಗಿದ್ದಾರೆ ಅನ್ನುವಂತಹ ಮಾಹಿತಿ ಗೊತ್ತಾಗಿರೋ ಹಿನ್ನೆಲೆಯಲ್ಲಿ ಈಗಾಗಲೇ ಅವರ ಶೋಧ ಕಾರ್ಯಾಚರಣೆ ಕೂಡ ನಡೀತಾ ಇರತಕ್ಕಂಥದ್ದು. ಬೋಟ್ ಮೂಲಕ ಅಗ್ನಿಶಾಮಕ ದಳ ಸಿಬ್ಬಂದಿಗಳು ಅವರ ಶೋಧವನ್ನು ನಡೆಸ್ತಾ ಇದ್ದಾರೆ. ದನಕರಗಳಿಗೆ ತೆಗೆದುಕೊಂಡು ಬಂದಿರತಕ್ಕಂಥ ಮೇವು ಮತ್ತು ಹಾಗೂ ಕುರುಪಿ ಅಂತ ಏನು ಕರಿತೀವಿ ಅದು ಮಾತ್ರ ಸಿಕ್ಕಿರ್ತಕ್ಕಂಥದ್ದು. ಈಗ ನೀವು ನೋಡ್ತಾ ಇರ್ಬೋದು, ಅಗ್ನಿಶಾಮಕ ದಳ ಸಿಬ್ಬಂದಿಗಳು ಅವರ ಸಿದ್ದಪ್ಪ ಅಡೋಳಿ ಅವರ ನಾಪತ್ತೆಯಾಗಿರ್ತಕ್ಕಂಥ ಸಿದ್ದಪ್ಪ ಅಡೋಳಿ ಅವರ ಶೋಧ ಕಾರ್ಯಾಚರಣೆಯನ್ನ ಮಾಡ್ತಾ ಇರತಕ್ಕಂಥ ದೃಶ್ಯಗಳನ್ನ ಬೋಟ್ ಮೂಲಕವಾಗಿ ಈ ನೀರಿನಲ್ಲಿ ಅವರ ಶೋಧ ಕಾರ್ಯಾಚರಣೆಯನ್ನ ಮಾಡ್ತಾ ಇರತಕ್ಕಂಥದ್ದು. ನಿನ್ನೆ ಮಧ್ಯಾಹ್ನ 3 ಗಂಟೆಗೆ ದನಕರಗಳಿಗೆ ಮೇವನ್ನು ತರಲಿಕ್ಕೆ ಹೋದಂತ ಸಿದ್ದಪ್ಪ ಅಡೋಳಿ ಅವರು ಸದ್ಯಕ್ಕೆ ನಾಪತ್ತೆಯಾಗಿದ್ದಾರೆ. ಹೀಗಾಗಿ ಅವರ ಕುಟುಂಬಸ್ಥರಲ್ಲಿ ಆತಂಕ ಮನೆ ಮಾಡಿರ್ತಕ್ಕಂಥದ್ದು. ಹೇಗಾದ್ರೂ ಮಾಡಿ ನಮ್ಮ ತಂದೆ ಬದುಕಿ ಬರಲಿ ಅನ್ನುವಂಥದ್ದು ಅವರ ಮಕ್ಕಳ ಆಶಯವಾಗಿರ್ತಕ್ಕಂಥದ್ದು, ಪ್ರಾರ್ಥನೆ ಆಗಿರ್ತಕ್ಕಂಥದ್ದು. ಬನ್ನಿ ಅವರು ಅದ್ರ ಬಗ್ಗೆ ಅವ್ರನ್ನೇ ತಿಳ್ಕೊಳ್ಳೋಣ. ಸರ್, ಎಷ್ಟು ಗಂಟೆಗೆ ನಿನ್ನೆ ನಿಮ್ಮ ತಂದೆಯವರು ಮೇವು ತರಲಿಕ್ಕೆ ಹೋದ್ರು, ಏನಾಯ್ತು ಸರ್? ಅಲ್ಲಿ 3 ಗಂಟೆಗೆ ಹೋಗಿದ್ರು ಸರ್. ಅವರ ರಿಟರ್ನ್ ಸರ್ 6-7 ಗಂಟೆ ಆದರೂ ಬಂದು ಎಲ್ಲಿ ಕಾಣಲಿಲ್ಲ ಸರ್ ಇಲ್ಲಿ. ಆಮೇಲೆ ಸರ್ ನಾವು ಬಂದು ಈ ಕಡೆ ಎಲ್ಲ ನೋಡಿದ್ವಿ ಸರ್. ಇಲ್ಲಿ ಸೈಕಲ್ ಒಂದು ಇತ್ತು ಸರ್. ಆಮೇಲೆ ಆ ಕಡೆ ಮೇವು ಒಂದು ಸಿಕ್ತು ಸರ್ ನಮ್ಗೆ. 7 ಗಂಟೆ ಆದರೂ ಸರ್ ಎಲ್ಲ ಈ ಕಡೆ ಎನ್ಕ್ವೈರಿ ಮಾಡ್ರು, ಏನು ನಮಗೆ ಏನೋ ಗೊತ್ತಾಗಿಲ್ಲ ಸರ್. ಸರ್ ಒಂದು ಸ್ವಲ್ಪ ಕಾಲು ಜರದ ಸರ್, ಸೈಡ್ ಎಲ್ಲ ಗಾರಿ ಅದಾವೆ ಸರ್. ಅಲ್ಲಿ ಗಾರಿ ಒಳಗೆ ಹೋಗಿರ್ಬೇಕು ನಮ್ಮ ಮನೆ ಸಿಕ್ಕ ಸರ್. ಮೇವು ಕುರುಪಿ ಸೈಕಲ್ ಎಲ್ಲ ಸಿಕ್ಕ ಸರ್. ಅವ್ರು ಮಾತ್ರ ಏನೋ ಸಿಕ್ಕಿಲ್ಲ ಸರ್. ಇದಿಷ್ಟು ಇವರ ಕುಟುಂಬಸ್ಥರ ಮಾತಾಗಿರುವಂಥದ್ದು. ಅಂದರೆ ಸಿದ್ದಪ್ಪ ಅಡೋಳಿ ಅವರು ನಿನ್ನೆ ಮೇವನ್ನು ತರಲಿಕ್ಕೆ ಹೋದಂಥವ್ರು ಇವತ್ತಿನವರೆಗೂ ಪತ್ತೆ ಆಗಿಲ್ಲ. ಹೀಗಾಗಿ ನಮ್ಮ ಮನೆಯಲ್ಲಿ ನಮಗೆ ಆತಂಕ ಮನೆ ಮಾಡಿದೆ. ಈಗಾಗಲೇ ಶೋಧ ಕಾರ್ಯಾಚರಣೆ ಕೂಡ ನಡೆದಿದೆ. ಆದರೆ ಏನೇ ಆಗಲಿ ಆ ಸಿದ್ದಪ್ಪ ಅಡೋಳಿ ಅವರು ಬದುಕಿ ಬರಲಿ ಅನ್ನುವಂಥದ್ದು ಪಬ್ಲಿಕ್ ಟಿವಿ ಆಶಯವಾಗಿರುವಂಥದ್ದು. ಕ್ಯಾಮ್ರಾಮನ್ ಆನಂದ್ ಜೊತೆ ರವಿ ಹಳ್ಳೂರು, ಪಬ್ಲಿಕ್ ಟಿವಿ, ಬಾಗಲಕೋಟೆ.